ದಿನಾಂಕ 19/5/2024 ಭಾನುವಾರ ಬೆಳಗ್ಗೆ 11:30ಕ್ಕೆ 2ನೇ ಮಹಡಿ ಗುರುಕುಲ ಸೂಪರ್ ಮಾರ್ಕೆಟ್ BH ರಸ್ತೆ ತಿಪಟೂರಿನಲ್ಲಿ VR ಫಿಟ್ನೆಸ್ ಪ್ರಾರಂಭೋತ್ಸವವನ್ನು ಶ್ರೀ 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 ಇಮ್ಮಡಿ ಕರಿಬಸವ ಕೇಂದ್ರ ಮಹಾಸ್ವಾಮೀಜಿಯವರು ಗುರುಕುಲಾನಂದಾಶ್ರಮ ತಿಪಟೂರು ಹಾಗೂ ಶ್ರೀ 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 ಸೂರ್ಯನಾರಾಯಣಾಚಾರ್ಯ ಮಹಾಸ್ವಾಮೀಜಿಯವರು ಶಿವಭದ್ರಕಾಳಿ ಸನ್ನಿಧಿ ಪನ್ನಸಮುದ್ರ ಗೇಟ್ ಅರಸೀಕೆರೆ ತಾಲೂಕು ಇವರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ದೇವರಿಗೆ ಪೂಜೆ ಸಲ್ಲಿಸುವುದರ ಮೂಲಕ ಕಾರ್ಯಕ್ರಮ ನೆರವೇರಿತು. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಶ್ರೀಧರ್ ಅವರು ಕುಮಾರ್ ಆಸ್ಪತ್ರೆ ತಿಪಟೂರು, ಡಾಕ್ಟರ್ ಭಾಸ್ಕರ್ ಪತ್ರಿಕೆ ಸಂಪಾದಕರು ಹಾಗೂ ಸಮಾಜ ಸೇವಕರು, ಶಂಕರ್ ಗೌಡ್ರು ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ ಮಿಸ್ಟರ್ ವರ್ಲ್ಡ್, ಅವಿನಾಶ್ ನ್ಯಾಷನಲ್ ಲೆವೆಲ್ ಬಾಡಿ ಬಿಲ್ಡರ್ ಮಿಸ್ಟರ್ ಬೆಂಗಳೂರು, ನಿಶಾಂತ್ ಕುಮಾರ್ ನರೇಂದ್ರ ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ ಬೆಂಗಳೂರು ಇವರುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. VR ಫಿಟ್ನೆಸ್ ಮಾಲೀಕರಾದ ಗುರುಮೂರ್ತಿ ಅವರು ಈ ಒಂದು ಫಿಟ್ನೆಸ್ ಶಾಲೆ ತೆರೆದಿರುವುದು ಯುವಕರು ಮತ್ತು ಯುವತಿಯರಿಗೆ ಆರೋಗ್ಯ ದೃಷ್ಟಿಯಿಂದ ಸದುಪಯೋಗವಾಗುತ್ತದೆ, ಉತ್ತಮ ರೀತಿಯಲ್ಲಿ ಇರುತ್ತದೆ ಎಂದು ಶ್ರೀ 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 ಕರಿಬಸವ ಕೇಂದ್ರ ಮಹಾಸ್ವಾಮೀಜಿಯವರು ಆಶಯ ನುಡಿದರು. ಅದೇ ರೀತಿ ಡಾಕ್ಟರ್ ಶ್ರೀಧರ್ ಅವರು ಈ ಒಂದು ಫಿಟ್ನೆಸ್ ಶಾಲೆಯು ತೆರೆದಿರುವುದರಿಂದ ದೇಹದ ಸಮತೋಲನ ಒಂದೇ ರೀತಿಯಲ್ಲಿ ಇರುತ್ತದೆ ಎಂದು ಮಾತನಾಡಿದರು. ಶ್ರೀ 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 ಸೂರ್ಯನಾರಾಯಣಾಚಾರ್ಯ ಸ್ವಾಮೀಜಿಯವರು ಮಾತನಾಡಿ, ಫಿಟ್ನೆಸ್ ಶಾಲೆಯು ಎಲ್ಲ ಪುರುಷರು ಮತ್ತು ಸ್ತ್ರೀಯರಿಗೆ ಅನುಕೂಲವಾಗುತ್ತದೆ, ಇದನ್ನು ಸದುಪಯೋಗ ಮಾಡಿಕೊಳ್ಳುವುದು ಅತ್ಯುತ್ತಮ ಎಂದರು. ಮಂಜುನಾಥಾಚಾರ್ಯನಾಮದೇಶ ಶುಭ ನಕ್ಷತ್ರವನ್ನು ವಿಶಿಷ್ಟಾಯ ವಿಶೇಷ ಮಹಾಗಣಪತಿ ಪ್ರೀತ್ಯರ್ಥ ಸಹ ಧರ್ಮಪತ್ನಿ ಪಾರ್ವತಮ್ಮ ನಾಮದೇಶ ಶುಭ ನಕ್ಷತ್ರವನ್ನು ವಿಶಿಷ್ಟಾಯ ವಿಶೇಷ ಶ್ರೀ ಮಹಾಗಣಪತಿ ಪ್ರೀತ್ಯರ್ಥ ಮತ್ತೆ ಹೇಳಿ ಬೇಗ ಎಲ್ಲರೂ ಹೇಳ್ಬಿಡ್ಬೋದು. ಸಿದ್ಧಾಚಾರ್ಯ ನಾಮದೇಶ ಶುಭ ನಕ್ಷತ್ರವನ್ನು ವಿಶಿಷ್ಟಾಯ ವಿಶೇಷ ಶ್ರೀ ಮಹಾಗಣಪತಿ ಪ್ರೀತ್ಯರ್ಥ ರತ್ನಮ್ಮ ನಾಮದೇಶ ಶುಭ ನಕ್ಷತ್ರ ವಿಶಿಷ್ಟಾಯ ಮಹಾಗಣಪತಿ ಪ್ರೀತ್ಯರ್ಥ ಲತಾಮಣಿ ನಾಮದೇಶ ಶುಭ ನಕ್ಷತ್ರ ವಿಶಿಷ್ಟಾಯ ವಿಶೇಷ ಮಹಾಗಣಪತಿ ಪ್ರೀತ್ಯರ್ಥ ಆಶಾ ನಾಮದೇಶ ಅವ್ರ ಫೋನ್ ಅವ್ರು ಕಂಡ್ರೆ ಸಾಕು. ವಿಶಿಷ್ಟಾಯ ವಿಶೇಷ ಮಹಾಗಣಪತಿ ಪ್ರೀತ್ಯರ್ಥ ತಿಪಟೂರು ನಗರದ KR ಬಡಾವಣೆ ಶ್ರೀ ಶೃಂಗೇರಿ ಶಂಕರ ಮಠ ಆವರಣ ಬ್ರಾಹ್ಮಣ ವಿದ್ಯಾರ್ಥಿ ನಿಲಯದಲ್ಲಿ ಶ್ರೀಯುತ HC ಭವಾನಿ ಶಂಕರ್ ಅವರಿಗೆ 60 ವಸಂತಗಳು ಪೂರ್ಣಗೊಂಡಿರುವುದರಿಂದ ಷಷ್ಠಿಪೂರ್ತಿ ಶಾಂತಿ ಕಾರ್ಯಕ್ರಮವು ಶ್ರೀ ಕ್ರೋಧಿನಾಮ ಸಂವತ್ಸರದ ವೈಶಾಖ ಶುದ್ಧ ದ್ವಾದಶಿ ಸೋಮವಾರ ದಿನಾಂಕ 20/5/2024 ಬೆಳಗಿನ ಶುಭ ಮುಹೂರ್ತದಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತರು ಡಾಕ್ಟರ್ ಭಾಸ್ಕರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದಂಪತಿಗಳಿಗೆ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಭಾಸ್ಕರ್ ಪತ್ರಿಕಾ ಬಳಗದವರಾದ ಪ್ರಧಾನ ಕಾರ್ಯದರ್ಶಿ ಧರಣೇಶ್ ಕುಪ್ಪಾಳ್ ಉಪಸ್ಥಿತರಿದ್ದರು. ಶ್ರೀ ಶಂಕರಪ್ಪ ಬಳ್ಳೆಕಟ್ಟೆ ಅವರಿಗೆ ಲಭಿಸಿದ ರಾಷ್ಟ್ರೀಯ ಬಸವ ಪ್ರಶಸ್ತಿ ಪುರಸ್ಕಾರ. ಚೇತನ್ ಫೌಂಡೇಶನ್ ಕರ್ನಾಟಕ ಇವರು ಧಾರವಾಡದ ಕನ್ನಡ ಸಾಹಿತ್ಯ ಪರಿಷತ್ ಸಭಾಂಗಣದಲ್ಲಿ ಬಸವ ಜಯಂತಿ ಅಂಗವಾಗಿ ವಚನ ವೈಭವ, ಉಪನ್ಯಾಸ ವಾಚನ, ಕವಿಗೋಷ್ಠಿ ಹಾಗೂ ನಾಡಿನ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ತಿಪಟೂರಿನ ರೈತ ಕವಿ P. ಶಂಕರಪ್ಪ ಬಳ್ಳೆಕಟ್ಟೆ ಇವರ ಸಾಹಿತ್ಯ ಮತ್ತು ಸಮಾಜ ಸೇವೆಯನ್ನು ಗುರುತಿಸಿ ರಾಷ್ಟ್ರೀಯ ಬಸವ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ. ಸಮಾರಂಭದಲ್ಲಿ ಶ್ರೀ ವೇದ ಜ್ಞಾನ ಬ್ರಹ್ಮ ಚಿರಂತಯ್ಯ ಹಿರೇಮಠ ಸ್ವಾಮೀಜಿಯವರು ಕಾರ್ಯಕ್ರಮ ಉದ್ಘಾಟಿಸಿ ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಸುರೇಶ್, ಸಿನಿಮಾ ನಿರ್ದೇಶಕ ಓಂಕಾರ ಸ್ವಾಮಿ, ಗಜಲ್ ಕವಿ ಪೀರ್ ಸಾಬ್ ನದಾಫ್, ಸಾಹಿತಿಗಳಾದ ಸುನಂದ ಜಾಲ್ವಾದಿ, ಡಾಕ್ಟರ್ G. ಶಿವಣ್ಣ, ಸುರೇಶ್, ಕೆರೆಕೊಪ್ಪ ಸಂಸ್ಥೆಯ ಅಧ್ಯಕ್ಷ ಚಂದ್ರಶೇಖರ್, ಮಾಡಲ್ಗೆರೆ ಹಾಗೂ ಬಾಲ ಪ್ರತಿಭೆಗಳಾದ ಕುಮಾರಿ ಅನುಷಾ, ಕರಿಬಸವಯ್ಯ, ಕುಮಾರಿ ವೈಷ್ಣವಿ, ಭಗವದ್ಗೀತಾ ಹಾಗೂ ನಾಡಿನ ಅನೇಕ ಸನ್ಮಾನಿತ ಕವಿವರ್ಯ ಕಲಾಭಿಮಾನಿಗಳು ಉಪಸ್ಥಿತರಿದ್ದರು. ಇವರಿಗೆ ತಿಪಟೂರಿನ ಕರ್ನಾಟಕ ಸಂಪಾದಕರು ಮತ್ತು ವರದಿಗಾರರ ಸಂಘ ತಿಪಟೂರು ಘಟಕದ ಗೌರವ ಅಧ್ಯಕ್ಷರಾದ ಡಾಕ್ಟರ್ ಭಾಸ್ಕರ್, ಗಣೇಶ್ ಎಸ್, ಶ್ರೀಮತಿ ಶುಭಾ ವಿಶ್ವಕರ್ಮ, ತ್ರಿವೇಣಿ ಸುಂದರ್ ಮತ್ತು ಧರಣೇಶ್ ಕುಪ್ಪಾಲ್,
ನಿರ್ದೇಶಕರುಗಳು ಶುಭವನ್ನು ಹಾರೈಸಿದ್ದಾರೆ. ತಿಪಟೂರಿನ ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಸಂಘ ಜಿಲ್ಲಾಧ್ಯಕ್ಷರು ಮತ್ತು ಕರ್ನಾಟಕ ಸಂಪಾದಕರು ಮತ್ತು ವರದಿಗಾರರ ಸಂಘ ತಿಪಟೂರು ಘಟಕದ ನಿರ್ದೇಶಕರು ಆದ ಸರ್ವೇಶಾಚಾರ್ ಎನ್.ಕೆ. ಅವರ ತಂದೆ ಕಾಳಾಚಾರ್ 75 ವರ್ಷವಾಗಿದ್ದು ದಿನಾಂಕ 19/5/2024 ಬೆಳಗಿನ ಜಾವ ನಿಧನರಾಗಿದ್ದು, ಅವರ ಪತ್ನಿ ರಾಜೇಶ್ವರಿ, ಮಕ್ಕಳಾದ ಗಣೇಶಾಚಾರ್, ಸರ್ವೇಶಾಚಾರ್, ಒಬ್ಬರು ಮಗಳು ಸೇರಿದಂತೆ ಅಪಾರ ಬಂಧು ಬಳಗವನ್ನು ಬಿಟ್ಟು ಅಗಲಿದ್ದಾರೆ. ಅವರ ಸ್ವಗೃಹವಾದ ನೆಲಗೊಂಡನಹಳ್ಳಿಯ ತೋಟದಲ್ಲಿ ಅಂತ್ಯಕ್ರಿಯೆ ನೆರವೇರಿದ್ದು, ಮೃತರ ಕುಟುಂಬಕ್ಕೆ ನೋವನ್ನು ತಡೆಯುವ ಶಕ್ತಿ ನೀಡಲಿ ಹಾಗೂ ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಕರ್ನಾಟಕದ ಸಂಪಾದಕರು ಮತ್ತು ವರದಿಗಾರರ ಸಂಘ ತಿಪಟೂರು ಶಾಖೆ ತೀವ್ರ ಸಂತಾಪ ವ್ಯಕ್ತಪಡಿಸಿದೆ.